ಕನಕಪುರ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಶ್ರೀನಿವಾಸ ಪದ್ಮಾವತಿ ಭಜನಾ ಮಂಡಳಿ ವತಿಯಿಂದ ಜನವರಿ 9 ಮತ್ತು 10ನೇ ತಾರೀಕಿನಂದು 2 ದಿನಗಳ ಕಾಲ ಲೋಕ ಕಲ್ಯಾಣಾರ್ಥವಾಗಿ ದುರ್ಗದೀಪ ನಮಸ್ಕಾರ ಹಾಗೂ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಶ್ರೀನಿವಾಸ ಪದ್ಮಾವತಿ ಭಜನಾ ಮಂಡಳಿ ಕಳೆದ 5 ವರ್ಷಗಳಿಂದ ಬೆಂಗಳೂರಿನ ಶ್ರೀವಾರಿ ಫೌಂಡೇಶನ್ ಸಹಯೋಗದೊಂದಿಗೆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದು, 6ನೇ ಬಾರಿಗೆ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದ ಜೊತೆಗೆ ದುರ್ಗದೀಪ ನಮಸ್ಕಾರವನ್ನು ಸಹ ನಡೆಸಲಾಗುತ್ತಿದೆ ಎಂದು ಶ್ರೀನಿವಾಸ ಪದ್ಮಾವತಿ ಭಜನಾ ಮಂಡಳಿಯ ಅಧ್ಯಕ್ಷೆ ಕಲ್ಪನಾ ಸುಂದೇಶ್ ತಿಳಿಸಿದ್ದಾರೆ. ಈ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ದಂಪತಿಗಳು ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಬರುವಂತೆ ಕರೆ ನೀಡಿದ್ದಾರೆ. ಹಾಗೆಯೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್, ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಸೇರಿದಂತೆ ತಾಲೂಕಿನ ಎಲ್ಲ ರಾಜಕೀಯ ಮುಖಂಡರು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದಿದ್ದಾರೆ. ಮಂಗಳವಾರ ಮತ್ತು ಬುಧವಾರ 2 ದಿನಗಳ ಕಾಲ ಸಂಜೆ 5 ಗಂಟೆಗೆ ತಾಲೂಕಿನ ಎಲ್ಲ ಧಾರ್ಮಿಕ ಆಸಕ್ತರು, ಶ್ರೀನಿವಾಸನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀನಿವಾಸನ ಕೃಪೆಗೆ ಪಾತ್ರರಾಗುವಂತೆ, ಜೊತೆಗೆ ತಮ್ಮ ತನುಮನ ಧನವನ್ನು ಅರ್ಪಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀನಿವಾಸ ಪದ್ಮಾವತಿ ಭಜನಾ ಮಂಡಳಿಯ ಸದಸ್ಯರು ಜೊತೆಗೆ ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರರವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಶ್ರೀನಿವಾಸ ಪದ್ಮಾವತಿ ಭಜನಾ ಮಂಡಳಿಯಿಂದ ಈ ವರ್ಷ ನಾವು ಹೊಸ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ದುರ್ಗಾದೀಪ ನಮಸ್ಕಾರ. ದುರ್ಗಾದೀಪ ನಮಸ್ಕಾರ ಮಾಡೋದ್ರಿಂದ ಶತ್ರುಬಾಧ ನಿವಾರಣೆ ಇರುತ್ತೆ ಅಂತ ಹೇಳಿ ನಮಗೆ ತಿಳಿಸಿರೋದ್ರಿಂದ ಪುರೋಹಿತರುಗಳ ಒಂದು ಘನ ಪುರೋಹಿತರುಗಳ ವತಿಯಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ನಾವು. ಈ ಕಾರ್ಯಕ್ರಮದಲ್ಲಿ ದುರ್ಗಾದೀಪ ನಮಸ್ಕಾರದಲ್ಲಿ ಹೆಣ್ಣು ಮಕ್ಕಳೆಲ್ಲ ಸೇರಿ ಕುಂಕುಮಾರ್ಚನೆ ಇರುತ್ತೆ, ಲಲಿತಾ ಸಹಸ್ರನಾಮ ಇರುತ್ತೆ. ಪ್ರತಿಯೊಬ್ಬರು ಕೂಡ ಎಲ್ಲ ಹೆಣ್ಮಕ್ಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಎರಡನೇದಾಗಿ 10/1 ಬುಧವಾರ ದಿವಸ ಒಂದು ಶ್ರೀನಿವಾಸ ಪದ್ಮಾವತಿ ಭಜನಾ ಮಂಡಳಿಯಿಂದನೇ ಇದೇ ಒಂದು ಶ್ರೀನಿವಾಸನ ಒಂದು ಕಲ್ಯಾಣೋತ್ಸವವನ್ನು ಮಾಡ್ತಿದ್ದೀವಿ. ಇದು 5ನೇ ವರ್ಷ ನಾವು ಮಾಡ್ತಿರೋದು. ಸಾಹೇಬರದ್ದು ಸೇರಿಸಿದ್ರೆ ಒಟ್ಟು 6 ವರ್ಷಗಳ ಈ ಒಂದು ಕಾರ್ಯಕ್ರಮ ಆಗತ್ತೆ. 5 ವರ್ಷದಿಂದ ಈ ಒಂದು 6 ವರ್ಷದಿಂದ ಶ್ರೀನಿವಾಸನ ಕಲ್ಯಾಣೋತ್ಸವ ನಡೀತಾ ಇದೆ. ದಯವಿಟ್ಟು ಎಲ್ಲ ಜನತೆಯೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಿಮ್ಮೆಲ್ಲರ ಹರೈಕೆ ಎಲ್ಲ ಬೇಕಾಗಿದೆ. ನನಗೆ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಎಲ್ಲಾನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬನ್ನಿ, ಹಾರೈಸಿ. ನಮಸ್ಕಾರ. ಮಾನ್ಯ ದಿವಸ ಬುಧವಾರ ದಿವಸ 10/1/2024 ಅವತ್ತಿನ ದಿವಸ ಬುಧವಾರ ದಿವಸ ಸಂಜೆ ಅದು ಕಾರ್ಯಕ್ರಮ. ಇದನ್ನು ಶ್ರೀವಾರಿ ಫೌಂಡೇಶನ್ ಅವರು ಈ ಕಲ್ಯಾಣೋತ್ಸವವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇದಕ್ಕೂ ಕೂಡ ಒಂದು 10,000 ಜನ ಬರ್ಬೋದು ಅಂತ ನಿರೀಕ್ಷೆ ಇದೆ. ನಾನು ಈಗಾಗಲೇ ನಮ್ಮ MLA ಅವ್ರಿಗೆ, MLC ಅವ್ರಿಗೆ, MP ಅವ್ರಿಗೆ 3 ಜನಕ್ಕೂ ತಿಳಿಸಿದ್ದೀನಿ. ಖಂಡಿತ ನೀವು ಬರಬೇಕು, ನೀವು ನಮ್ಮ ಜೊತೆ ಭಾಗವಹಿಸಬೇಕು. ನಾವು ಹೆಣ್ಮಕ್ಳಿಗೆ ಕಾರ್ಯಕ್ರಮ ಮಾಡ್ತಿದ್ದೀವಿ, ನಿಮ್ಮ ಪೂರ್ಣ ಸಹಕಾರ ನಮಗೆ ಬೇಕು ಅಂತ ನಾನು ಮೊದಲೇ ಕೇಳ್ಕೊಂಡಿದ್ದೀನಿ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ. ನಿಮ್ಮ ಗೊತ್ತಾಗಿರೋರನ್ನ ಜೊತೆಗೆ ಸೇರಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಮಸ್ಕಾರ.